ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬ್ಯೂಟಿಫುಲ್ ಮತ್ತು ತುಂಬ ಮುದ್ದಾಗಿರೋಂಥ ಕುಚ್ಚು ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 6 ದಾರ ತೊಗೊಂಡಿದ್ದೀನಿ, ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಬಿಗಿನರ್ಸು ಸಹ ತುಂಬ ಈಸಿಯಾಗಿ ಹಾಕೋಂಥ ಕುಚ್ಚು ಡಿಸೈನ್ ಇದು. ಮೊದಲಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇಲ್ಲಿ 5 ಚೈನ್ ಆದರೂ ಹಾಕ್ಕೋಬೋದು, ನೀವು 4 ಚೈನ್ ಹಾಕ್ಕೋಬೋದು. ಯಾಕಂದರೆ ಇಲ್ಲಿ ಕುಚ್ಚು ಕಟ್ತೀನಿ, ಅದಕ್ಕೆ ನೀವು 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಆದರೂ ಹಾಕ್ಬೋದು. ಫಸ್ಟು 4 ಚೈನ್ ಆದರೂ ಹಾಕ್ಬಿಟ್ಟು ಲಾಕ್ ಆದಮೇಲೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಅಂದರೆ ಲಾಕ್ ಮತ್ತು ಸಿಂಗಲ್ ಕ್ರೋಶೆಟ್ ಎರಡೂ ಒಂದೇ. 4 ಚೈನ್ ಹಾಕಿ ಲಾಕ್ ಮಾಡಿದ್ದು ಬಿಟ್ಟರೆ ಅದಾದ ನಂತರ ನಾನು ಟೋಟಲಾಗಿ 4 ಹಾಕ್ತೀನಿ. ಅಂದರೆ 4 ಚೈನ್ ಹಾಕಿ ಲಾಕ್ ಮಾಡಿದ್ದು ಸೇರಿಸಿದರೆ 5 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಅದನ್ನು ಸ್ಕಿಪ್ ಮಾಡಿದರೆ 4 ಆಗುತ್ತೆ. ಅದಾದ ನಂತರ ಒಂದು ಸ್ಮಾಲ್ ಬೀಡ್ ತೊಗೊಂಡು, ಸರ್ಕಲ್ ಬೀಡ್ ತೊಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಒಂದು ನೋಡಿ, ಇಲ್ಲಿ 4 ಚೈನ್ 5 ಟೈಮ್ಸು ಸಿಂಗಲ್ ಕ್ರೋಶೆಟ್, ಅಂದರೆ ಫಸ್ಟಿಗೆ ಹಾಕಿದ್ವಲ್ಲ ಅದನ್ನು ಸೇರಿಸಿ ಇಲ್ಲಿ 2 ಸಿಂಗಲ್ ಕ್ರೋಶೆಟ್ ಆದಮೇಲೆ ಬೀಡ್ ಹಾಕಿದ್ಮೇಲೆ 2 ಸಿಂಗಲ್ ಕ್ರೋಶೆಟ್ ಆದಮೇಲೆ ನೋಡಿ, ಇಲ್ಲಿ ಫಸ್ಟ್ ಇತ್ತಲ್ಲ ಬೀಡ್ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಹಾಕ್ಕೊಂಡ್ಬಿಟ್ಟು ಈ ಬೀಡ್ ಸುತ್ತ ಎಷ್ಟು ಬರುತ್ತೋ 5 ಆದರೂ ಆಗ್ಬೋದು, ನೀವೇನಾದ್ರು ಬಿಗ್ ಸೈಜ್ ತೊಗೊಂಡ್ರೆ 6 ಆಗ್ಬೋದು. ಫಸ್ಟ್ನೇದಕ್ಕೆ ನಾವು ಇದನ್ನು ಲಾಕ್ ಮಾಡಬೇಕು. 5 ಚೈನ್ ಹಾಕಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅದಕ್ಕೊಂದು ಸರಿ, ಮತ್ತು ಅದ್ರ ಪಕ್ಕದಲ್ಲಿರೋದು ಇನ್ನೊಂದು ಸರಿ. ನೋಡಿ, ಇವಾಗ ಎರಡು ಹಾಕಿದ್ದೀನಿ. 2 ಸಿಂಗಲ್ ಕ್ರೋಶೆಟ್ ಮೇಲೆ 2 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. 5 ಚೈನ್ ಹಾಕಿಬಿಟ್ಟು ನಾನು ಇನ್ನೊಂದು ಹಾಕ್ತೀನಿ. ಇವಾಗ ನೋಡಿ, 1 2 ಆಯಿತು. ಇವಾಗ 3ನೇದು ಬ್ಯಾಕ್ ಸೈಡಿಂದನೇ 3ನೇ ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಈಗ ಈ ಥರ ದಾರನ ಈ ಥರ ಮಾಡಿಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಕ್ರಾಸಾಗಿ ಬರೋದಾಗಲಿ ಸ್ವಲ್ಪ ಟ್ವಿಸ್ಟ್ ಆಗೋದಾಗಲಿ ಆಗೋಲ್ಲ. ಈ ಥರ ಮಾಡ್ಕೋಬೋದು, ಇಲ್ಲಾಂದರೆ ಪ್ರಾಕ್ಟೀಸ್ ಇದ್ದರೆ ಅದೇ ಥರನೇ ಮಾಡ್ಕೋಬೋದು. ನೋಡಿ, ಬೀಡನ್ನ ನಾನು ದಾರದಲ್ಲಿ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ಲೈಡ್ ಮಾಡಿಕೊಂಡು ಬೀಡನ್ನ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಏನು ಚೈನ್ಗಳು ಹಾಕಿದ್ವಲ್ಲ ನಾವು 5 ಚೈನು, ಆ ಬೀಡ್ ಹಿಂದ್ಗಡೆ ಅದ್ರ ಒಳಗಡೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಈ ಬೀಡನ್ನ ಮುಂದ್ಗಡೆ ಎಳ್ಕೊಬೇಕು. ಎಳ್ಕೊಂಡ್ಬಿಟ್ಟು 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕಬೇಕು. ಕಂಬನ ತುಂಬ ಲೆಂತಿ ಬೇಡ, ಚಿಕ್ಕದಾಗಿರಲಿ, ಪುಟಾಣಿಯಾಗಿ ಹಾಕಬೇಕಾಗುತ್ತೆ. ಒಂದು ಪ್ಲೇನ್ ಕಂಬ, ಅದಕ್ಕೆ ಬೀಡ್ ಹಾಕಿಲ್ಲ. ಇವಾಗ ಮತ್ತೆ ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಬೀಡನ್ನ ಮುಂದಕ್ಕೆ ಎಳ್ಕೊಂಡು 2ರಿಂದ 1 ಕಂಬ ಹಾಕಬೇಕು. ಕಂಬ ಹಾಕ್ಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ದಾರ ತಂದು 2ರಿಂದ 1 ಕಂಬ, ಮತ್ತು ಒಂದು ಬೀಡ್ ಹಾಕಬೇಕು. ಒಂದು ಪ್ಲೇನ್ ಬೀಡು ಒಂದು ಸರಿ ಪ್ಲೇನ್ ಕಂಬ ಹಾಕಬೇಕು. ಒಂದು ಸರಿ ಬೀಡನ್ನ ಸ್ಲೈಡ್ ಮಾಡಿಕೊಂಡು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇದೇ ಥರನೇ ಇಲ್ಲಿ ಟೋಟಲಾಗಿ 5 ಬೀಡ್ಸ್ ಬರುತ್ತೆ. ಅಂದರೆ 9 ಕಂಬಗಳು ಬರುತ್ತೆ, ಅಥವಾ 10 ಕಂಬನಾದರೂ ನೀವು ಕೌಂಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸ್ಲೈಡ್ ಮಾಡಿಕೊಂಡು ಬೀಡನ್ನ ಮುಂದಕ್ಕೆ ಎಳ್ಕೊಂಡು 2ರಿಂದ 1 ಕಂಬ ಹಾಕಿಬಿಟ್ಟು ಅದಾದ ನಂತರ ಮತ್ತೆ 2ರಿಂದ 1 ಪ್ಲೇನ್ ಈ ಥರ ಹಾಕಿದ್ದೀನಿ. ನೋಡಿ, ತುಂಬ ಪುಟಾಣಿ ಆಚು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ಇಲ್ಲಿ ಏನು ಲಾಕ್ ಮಾಡಿದ್ವಲ್ಲ ನೋಡ್ತಾ ಇದ್ವಲ್ಲ, 2 ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಬಟ್ಟೆಗೆ, ನಾನು ಅಲ್ಲಿಗೆ ಇವಾಗ ಮತ್ತೆ ಇದನ್ನು ಈ ಆರ್ಚ್ನ ಆ 2ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈ ಥರ ಕಾಣುತ್ತೆ. ಇವಾಗ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಟೋಟಲಿಗೆ ಆ ಕಡೆ 5 ಹಾಕಿದ್ವಲ್ಲ, ಇವಾಗ ನೋಡಿ 3 ಆಯಿತು, ಇದು 4ನೇದು. ನೋಡಿ, ಇಲ್ಲಿ 5 ಹಾಕಿದ್ವಲ್ಲ, ಅದೇ ಥರ 1 2 3 4 ಆಯಿತು. ಇನ್ನೂ ಒಂದು ಹಾಕ್ತೀನಿ. ಇವಾಗ ಇನ್ನೊಂದು ಹಾಕಿಬಿಟ್ಟು ಇದಾದಮೇಲೆ ಇಲ್ಲಿ ಯಾವ ಥರ ನಾವು 5 ಚೈನ್ ಅಥವಾ 4 ಚೈನ್ ಹಾಕಿದ್ವಲ್ಲ ಏನು ಕುಚ್ಚು ಕಟ್ಟೋದಕ್ಕೆ ಅಲ್ಲಿಗೆ ನಾನಿವಾಗ 4 ಚೈನ್ ಹಾಕ್ತಿದ್ದೀನಿ. ಸ್ವಲ್ಪ ವಿಡಿಯೋ ಬ್ಯಾಕ್ ಸೈಡ್ ಬಂದುಬಿಟ್ಟಿದೆ, ಸ್ವಲ್ಪ ನಾನು ಹೇಳ್ತಾ ಇದ್ದೀನಲ್ಲ ಅದನ್ನು ಅಬ್ಸರ್ವ್ ಮಾಡಿಕೊಂಡ್ರೆ ಆಯಿತು. ನೋಡಿ, 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಮತ್ತು ಇವಾಗ ಇಲ್ಲಿ 4 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಅಂದರೆ ಫಸ್ಟ್ನೇದು ಇವಾಗ ಹಾಕಿದ್ದೀವಲ್ಲ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿದರೆ 5 ಸಿಂಗಲ್ ಕ್ರೋಶೆಟ್ಗಳು ಆಗ್ತವೆ. 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇವಾಗ ಮತ್ತೆ ಸ್ವಲ್ಪ ದಾರ ಎತ್ಕೊಂಡು ಇಲ್ಲಿ ಯಾವ ಥರ ಮಾಡಿದ್ವಲ್ಲ
ನೋಡಿ 5 ಚೈನು ಮತ್ತು 5 ಟೈಮ್ಸು ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ತೀರಾ ಚಿಕ್ಕದು ಬೇಡ. ಇಲ್ಲಿ ನೀವು ಯಾವುದಾದ್ರೂ ತೊಗೋಬೋದು. ಪ್ಲೇನ್ ಸ್ವಲ್ಪ ಹೈಲೈಟಾಗಿ ಕಾಣ್ತಿತ್ತು ಅಂತೇಳಿ ನಾನು ಪ್ಲೇನ್ ಬೀಡ್ ತೊಗೊಂಡಿದ್ದೀನಿ. ಕಟಿಂಗ್ ಬೀಡ್ಸ್ ಆದರೂ ತೊಗೋಬೋದು. ಬೀಡ್ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ 2 ಸರಿ ಲಾಕ್ ಮಾಡಿದ್ನಲ್ಲ, ಅದೇ ಥರನೇ ಈ ಕಡೆನೂ 2 ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಬೀಡನ್ನ ಒಂದು ಸರಿ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ, ಅದರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ನೋಡಿ ಬೀಡ್ ಲಾಕ್ ಆಯಿತು. ಇದರ ಪಕ್ಕದಲ್ಲಿ ಒಂದು ಲಾಕ್ ಆದಮೇಲೆ ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಇಲ್ಲಿ ಪಕ್ಕದಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕಿ ಫಸ್ಟ್ ಲಾಕ್ ಮೇಲೆ ಇದನ್ನು ಲಾಕ್ ಮಾಡಬೇಕು. ಅದರ ಪಕ್ಕದಲ್ಲಿರೋದಕ್ಕೆ ಒಂದು ಲಾಕ್ ಮತ್ತು ಅದರ ಪಕ್ಕದಲ್ಲಿರೋದಕ್ಕೆ ಇನ್ನೂ ಒಂದು ಲಾಕ್. ಟೋಟಲ್ 3 ಸಿಂಗಲ್ ಕ್ರೋಶೆಟ್ ಆಯಿತು. ಈಗ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 5 ಚೈನ್ ಒಳಗಡೆಗೆ ಹೋಗಿ ದಾರ ತಂದು ಬೀಡನ್ನ ಮುಂದೆ ಮಾಡಿಕೊಂಡು 2ರಿಂದ 1 ಮತ್ತು 2ರಿಂದ 1 ಕಂಬನ ಹಾಕಬೇಕು. ಪುಟಾಣಿ ಕಂಬ ಹಾಕಬೇಕು. ತುಂಬ ಲೆಂತಿಯಾಗಿ ಎಳ್ಕೊಳೋದಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಒಂದು ಪ್ಲೇನ್ ಕಂಬ ಮತ್ತು ಒಂದು ಬೀಡ್ ಹಾಕಿ ಕಂಬ, ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಟೋಟಲಾಗಿ ಇಲ್ಲಿ 5 ಬೀಡ್ಸ್ ಬರುತ್ತೆ ನಮಗೆ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನೀವು ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಸ್ನ. ನೀವು ಈ ಡಿಸೈನ್ನ ಮನೇಲೆ ಆದಷ್ಟು ಸುಲಭವಾಗಿ ಹಾಕ್ಕೋಬೋದು. ಬಿಗಿನರ್ಸು ಒಂದೇ ಸ್ಟೆಪ್ನಲ್ಲಿ ಈ ಥರ ಡಿಸೈನ್ನ ಹಾಕ್ಕೊಟ್ರೆ ನೀವು 250ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಇವಾಗ 5 ಬೀಡ್ ಆದಮೇಲೆ 2ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಈ ಆರ್ಚ್ನ ಲಾಕ್ ಮಾಡಬೇಕು. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಲಾಕ್, ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮತ್ತು ಇನ್ನೂ ಒಂದು ಲಾಕ್. ಟೋಟಲಾಗಿ 5 ಲಾಕ್ಸ್ ಬರುತ್ತೆ. ಒಂದು ಆರ್ಚ್ ಪಕ್ಕ ನೋಡಿ ಆ ಕಡೆ ಈ ಕಡೆ ಕರೆಕ್ಟಾಗಿ 5 ಆಗುತ್ತೆ. ಇವಾಗ ಮತ್ತೆ 4 ಅಥವಾ 5 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ 5 ಸಿಂಗಲ್ ಕ್ರೋಶೆಟ್ನ ಹಾಕಿಬಿಟ್ಟು ಬೀಡನ್ನ ಹಾಕಿ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನೋಡಿ ಪುಟಾಣಿ ಆರ್ಚು ತುಂಬ ಚೆನ್ನಾಗಿತ್ತು. ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ನಾನು ಆಗಲೇ ಹೇಳ್ದಂಗೆ 250ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು. ಇಲ್ಲಿ 2 ಥರ ನಾನು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಸ್ವಲ್ಪ ಲೆಂತಿ ಕುಚ್ಚು ಮತ್ತು ಒಂದು ಶಾರ್ಟಾಗಿ ಹಾಕಿದ್ದೀನಿ, ಬೇಬಿ ಕುಚ್ಚು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಲೆಂತಿಯಾಗಿ ಹಾಕಿದ್ದೀನಿ. ಇವೆರಡರಲ್ಲಿ ಯಾವುದಾದ್ರೂ ನೀವು ಚಾಯ್ಸ್ ಮಾಡಿ ಹಾಕ್ಬೋದು. ಹಾಗಾಗಿ 2 ಥರನ ನಾನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗಲೇ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.